ಇಟ್ಟಿದ್ದೀನಲ್ಲ, ಎತ್ತಗೋಯ್ತು. ಇವಾಗಂತೂ ನನ್ನ ಮನೆ ಕಲೆ ಜಾಸ್ತಿ ಆಗ್ಬಿಟ್ಟೈತೆ. ತಗೋ ಇಟ್ಬಿಟ್ಟು ಮರ್ತ್ಬಿಟ್ಟಿದ್ದೀನಲ್ಲ. ಚಿಕ್ಕದ್ಗೆ ಪಾರ್ಥವ್ರೆ, ಏನ್ ಹುಡುಕ್ತಾ ಇದೀರಾ? ಇಲ್ಲ, ಅದು ನನ್ನ ಫೋನ್ನ ಇಲ್ಲೇ ಎಲ್ಲೋ ಇಟ್ಬಿಟ್ಟು ಮರ್ತ್ಬಿಟ್ಟಿದ್ದೀನಿ. ಅದನ್ನೇ ಹುಡುಕ್ತಾ ಇದ್ದೆ. ಏನ್ ಹೇಳಿ? ಹೌದಾ, ಸರಿ. ಜೈಬ್ರೋ ಎಲ್ಲಿದ್ದಾನೆ? ಅವರು ಕನ್ಸ್ಟ್ರಕ್ಷನ್ ಅಂತ ಹೋಗ್ತೀನಿ ಅಂತ ಹೋದ್ರಲ್ಲ. ಕನ್ಸ್ಟ್ರಕ್ಷನ್ ಸೈಟ್ ಹತ್ರನಾ? ಯಾವಾಗ ಹೋದ ಚಿಕ್ಕದ್ಗೆ? ಬೆಳಗ್ಗೆನೆ ಹೋದ್ರು. ಚಿಕ್ಕದ್ಗೆ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಅವನಲ್ಲಿ ಹೋಗಿಲ್ಲ. ಅಲ್ಲಿ ಹೋಗಿಲ್ಲ ಅಂದ್ರೆ ಮತ್ತೆ ಆಫೀಸ್ಗೆ ಹೋಗಿರ್ತಾರೆ ಪಾಪ. ಆಫೀಸ್ಗ? ಇಲ್ಲ ಚಿಕ್ಕದ್ಗೆ, ಅವನು ಆಫೀಸ್ಗೂ ಹೋಗಿಲ್ಲ. ಹೌದಾ? ನಾನು ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಅವನಿಗೆ ಕಾಲೇ ಸಿಗ್ತಾ ಇಲ್ಲ. ಎಲ್ಲಿ ನೀವು ಒಂಚೂರು ಟ್ರೈ ಮಾಡಿ. ನಿಮ್ಮ ಫೋನ್ ಹೇಳಿ. ಫೋನ್ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಸರಿ ಬನ್ನಿ ಹುಡ್ಕಣ. ಸಿಕ್ತು, ಇಲ್ಲ ಐತೆ. ಡೈಲ್ ಮಾಡಿ. ಬೇಬಿ ಪ್ಲೀಸ್ ಜೈ. ಬೇಬಿ ದಯವಿಟ್ಟು ಅರ್ಥ ಮಾಡ್ಕೋ ಬೇಬಿ. ಈ ನೆಗೆಟಿವ್ ಥಾಟ್ಸ್ ತೆಗೆದುಬಿಡು. ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ನಿಮ್ಮ ಹೆಂಡತಿದೇ ಇರುತ್ತೆ. ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅಂತ ಅಪ್ಡೇಟ್ ಮಾಡಿ. ಇವಳ್ದೊಂದು ಯಾವಾಗ್ಲೂ. ಬೇಬಿ ಪ್ಲೀಸ್ ಬೇಬಿ. ಅಯ್ಯೋ, ಫೋನ್ ಎತ್ತಾ ಇಲ್ಲ. ಹೌದಾ? ಅಲ್ಲ, ಇವತ್ತು ಆಫೀಸಲ್ಲಿ ಯಾವ ಮೀಟಿಂಗೂ ಇಲ್ಲ. ಎಲ್ಲೋದ ಜೈಬ್ರೋ? ಸರಿ ಚಿಕ್ಕತ್ಗೆ, ಒಂದ್ ವೇಳೆ ಜೈಬ್ರೋ ಏನಾದರೂ ವಾಪಸ್ ಕಾಲ್ ಮಾಡಿದ್ರೆ ನನಗೆ ತಿಳಿಸಿ. ಹೇಳ್ತೀನಿ. ಸರಿ. ಎಲ್ಲಿಗೋಗವ್ರಿ ಇವರು? ಫೋನ್ ಮಾಡಿದ್ರೆ ಫೋನ್ ಎತ್ತಾ ಇಲ್ಲ. ಒಂದ್ ವೇಳೆ ಇವ್ರೇನಾರ ಬಿಟ್ಟಿಕ್ಲಾಡಿದ್ದೀನ್ ಮನೆಗೆ ಏನಾರ ಹೋಗ್ಬಿಟ್ಟವ್ರ? ನಿನ್ನೆ ಬೇರೆ ಅವಳ ಜೊತೆನೆ ಮಾತಾಡ್ತಾ ಇದ್ರು. ನಾನು ನೋಡಿದ ತಕ್ಷಣ ಬದಲು ಆಗ್ಬಿಟ್ರು. ಏನಾಗ್ತೈತಿ ಇಲ್ಲಿ? ಯಾಕುಟ ಮಾತಿಲ್ಲ, ಕತೆ ಇಲ್ಲ, ಏನೋ ಬೇಜಾರಲ್ಲಿ ಕೂತಿದ್ಯಲ್ಲ, ಏನಾಯ್ತು? ಏನೂ ಇಲ್ಲ. ಏನೂ ಇಲ್ಲ ಅನ್ನೋದ್ರಲ್ಲಿ ಏನೋ ಇದ್ದಂಗಿದೆಯಲ್ಲ. ಮಾಮನ ಹತ್ರನೂ ಹೇಳಲ್ವಾ? ನಾನ್ ನಿಮ್ ಜೊತೆ 2 ಬಿಟ್ಟಿದ್ದೀನಿ. ಅಯ್ಯಯ್ಯೋ, 2 ಬಿಟ್ಟಿದ್ಯಾ? ಯಾಕೆ 2 ಬಿಡೋಂಥದ್ದು ನಾನೇನ್ ಮಾಡ್ದೆ? ಎಲ್ರಿಗೂ ಏನೇನೋ ತಂದ್ರಿ, ನನಗ್ ಮಾತ್ರ ಏನೂ ತಂದಿಲ್ಲ. ಅದ ವಿಷಯ. ಅದಕ್ಕೆ ಮುಖ ಓದಿಸ್ಕೊಂಡು ಕೂತಿದ್ಯಾ? ಪುಟ, ಅವ್ರಗಳಿಗೆಲ್ಲ ಅಷ್ಟೇ ಸಿಕ್ಕಿರೋದು. ಬಟ್ ನಿನಗೆ ಆ ಥರದ್ದು ಎಷ್ಟು ಬೇಕಾದ್ರೂ ಸಿಗುತ್ತೆ. ನಿನಗೆ ಅಂತ ಮನೇಲಿ ನಾನು ಏನೇ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 ನೋ ತಂದಿಟ್ಟಿದ್ದೀನಿ ಗೊತ್ತಾ? ಹೌದಾ? ಮನೆಗೆ ಹೋಗ್ತೀಯಲ್ಲ, ನೀನೇ ನೋಡುವಂತೆ. ಸರಿ, ನೀವಿವತ್ ಯಾಕೆ ಸ್ಕೂಲಿಗೆ ಬಂದಿದ್ದು? ಅದಾ, ಹಿಂಗೆ ಹೇಳಿ ನಿನಗೆ. ಇನ್ಮೇಲಿಂದ ನಿಮ್ ಸ್ಕೂಲ್ನ ನಾನೇ ನೋಡ್ಕೋತೀನಿ. ಹೌದಾ? ನೀವೇ ನೋಡ್ಕೊಳ್ತೀರಾ? ಹಂಗಾದ್ರೆ ನೀವ್ ನಾಳೆಯಿಂದ ನೀವೇ ಹೆಡ್ ಮಾಸ್ಟ್ರಾ? ಅವಾಗ ನಾನು ಯಾವಾಗ ಬೇಕಾದ್ರೂ ರಜೆ ಹಾಕ್ಬೋದು. ಹಾಗಲ್ಲ ಪುಟ್ಟ, ನಿಮ್ ಹೆಡ್ ಮಾಸ್ಟರ್ ಇದಾರಲ್ಲ, ಅವ್ರಿಗೆ ನಾನು ಹೆಲ್ಪರ್ ಆಗಿರ್ತೀನಿ. ನಿಮ್ ಸ್ಕೂಲ್ ಮಕ್ಕಳಿಗೆ ಏನೇನ್ ಬೇಕೋ ಅದೆಲ್ಲಾನು ತಂದ್ಕೊಡ್ತೀನಿ. ಇನ್ಮೇಲೆ ನಿನಗೇನೇನ್ ಸಿಗುತ್ತಲ್ಲ ಅದೆಲ್ಲಾನು ನಿನ್ ಫ್ರೆಂಡ್ಸ್ ಸಿಗುತ್ತೆ. ಖುಷಿನಾ? ಖುಷಿ. ಖುಷಿ 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 ಖುಷಿ. ಆಯ್ತಾ ಅದ್ಗೆ? ಹಾ, ಟೇಸ್ಟ್ ನೋಡ್ಸೋದ ಹೇಗಿದೆ ಅಂತ? ಚೆನ್ನಾಗಿದೆ ಅದ್ಗೆ. ಥ್ಯಾಂಕ್ ಯು. ನಿಮ್ಮ ಅಣ್ಣನ್ಗೆ ಮೆಣಸಿನ್ಕಾಯಿ ಬಜ್ಜಿ, ಪುದೀನ ಚಟ್ನಿ ಅಂದ್ರೆ ಪಂಚ ಪ್ರಾಣ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇದಷ್ಟೇ ಅಲ್ಲ, ಎಲ್ಲಾನು. ಬೇಸಿಕಲಿ ಫೂಡಿ ಅಲ್ವಾ ಅವರು. ಹೊಟ್ಟೆ ನೋಡಿದ್ರೆ ಗೊತ್ತಾಗತ್ತಾರೆ. ಅಣ್ಣ ಏನಾದ್ರೂ ಇದನ್ನ ಕೇಳಿಸ್ಕೋಬೇಕು ಅಷ್ಟೇ. ಅವ್ರ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ವಿಷಯದಲ್ಲಿ ತುಂಬಾನೇ ಸ್ವೀಟ್ ಅವರು. ಇನ್ಫ್ಯಾಕ್ಟ್ ನಾನು ಗೌತಮ್ ಅವ್ರಿಗೆ ಹೇಳ್ತಿರ್ತೀನಿ, ನೋಡಿ ಗೌತಮ್ ಅವರೇ, ನೀವು ಸಣ್ಣ ಆಗೋಕೆ ಹೋಗ್ಬೇಡಿ, ನೀವು ಈ ರೀತಿನೇ ತೊಪ್ಪಗಿದ್ರೇ ಚಂದ ಅಂತ. ಹೌದಕ್ಕೆ, ಅಣ್ಣ ಈ ತರ ಗುಂಡ್ಗುಂಡಕ್ಕಿದ್ರೇನೆ ಚಂದ. ಸಣ್ಣ ಆದ್ರೆ ಹೆಂಗಿರ್ತಾರೆ ಅಂತ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಅಂದಾಗೆ ಅದ್ಗೆ ಬಜ್ಜಿ ಯಾಕೆ ಇಷ್ಟು ಬೇಗ ಮಾಡಿರ್ತಿದ್ದೀರಾ? ಅಣ್ಣ ಆಫೀಸಿಂದ ಬರೋದು ಇನ್ನೂ ಲೇಟ್ ಆಗುತ್ತಲ್ವಾ? ಈಗ ಹವಾಮಾನ ಬದಲಾಗೋಗ್ಬಿಟ್ಟಿದೆ. ನಿಮ್ಮ ಅಣ್ಣ ಆಫೀಸ್ ಬಿಡೋ ಟೈಮಲ್ಲಿ ಬರಲ್ಲ, ಸ್ಕೂಲ್ ಬಿಡೋ ಟೈಮಲ್ಲಿ ಬರ್ತಾರೆ. ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಪುಟ್ಟಿ ಶಾಲೆ ಮುಗಿದ ತಕ್ಷಣ ಅಣ್ಣ ಕರ್ಕೊಂಡ್ ಬರ್ತಾರಲ್ವಾ? ಎಸ್. ಸ್ವಲ್ಪ ಜೋರಗಳು,
ಸೌಂಡ್ ಜಾಸ್ತಿ ಸೌಂಡ್ ಇನ್ನು ಸ್ವಲ್ಪ ಇದು ಗುಡ್. ಸೌಂಡ್ ಜಾಸ್ತಿ ಆದ್ರೆ ಮಾತ್ರ ಎಲ್ಲ ಕಡೆ ಸೌಂಡ್ ಆಗೋದು. ಅಳು 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 ಗುಡ್. ನಾನು ಯಾರು ಬಂದ್ರೆ ನೋಡ್ತೀನಿ. ನೋಡು ನೀನ್ ಹಿಂಗೆ ಅಳ್ತಾ ಇದ್ರೆ ಎಲ್ಲರೂ ಎತ್ನೋ ಬಿದ್ದು ದೊಡ್ಡ ಬರ್ತಾರೆ. ಶುರು ಮಾಡು. ಯಾರು ಬರ್ತಾ ಇಲ್ಲ ಸಿಸ್ಟರ್, ಯಾರು ಬರ್ತಾ ಇಲ್ಲ. ಸ್ವಲ್ಪ ಜೋರಾಗಳು. ಜೋರಾಗಿ ಜೋರಾಗಿ ಹಂಗಳ್ಬೇಕು ಹಂಗಳ್ಬೇಕು. ಈಗ ನೋಡಿ ಎಲ್ಲರೂ ಬರ್ತಾರೆ. ಕಿರಿಸೊಸೆ ಬಂದು ಕಿರಿಸೊಸೆ ಜೋರಾಗಲ್ವಾ? ಅತ್ತೆ ಅಳಬೇಡ ಅತ್ತೆ ಯಾಕೆ ಅಳ್ತಾ ಇದ್ದೀರಾ? ಅಂಕಲ್ ಯಾಕೆ ಅಳ್ತಾ ಇದಾರೆ ಅತ್ತೆ? ನೋಡಮ್ಮ, ಇದೊಂದು ದೊಡ್ಡ ಕತೆ ನಮ್ಮ. ನೀನು ಗೌತಮ್ ಹತ್ರ ಹೋಗಿ ನಿನ್ನ ಅಮ್ಮ ಕರಿತಿದ್ದಾಳೆ ಅಂತ ಕರ್ಕೊಂಬ. ಅಂಕಲ್ ಹೋಗಮ್ಮ, ಹೆಂಗ್ ಅಳ್ತಿದ್ದಾಳೆ ನೋಡು. ಹೋಗು ಹೋಗು. ಗೌತಮ್ ಬರೋ ತನಕ ರಿಲ್ಯಾಕ್ಸೇಷನ್. ಕತ್ತೆ ತರ ಕಿರ್ಚ್ಕೊಂತಿಯಲ್ಲ, ನೀರು ಕೊಡ್ಲ? ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್. ಅದು ಫ್ಲೋಲ್ ಬಂದ್ಬಿಡ್ತದೆ ಸಿಸ್ಟರ್. ಗೌತಮ್ ಬಂದ ತಕ್ಷಣ ಆಕ್ಷನ್ ಅಂತ ಹೇಳ್ತೀನಿ. ನೀನು ದೂರ ಮಾಡ್ಬೇಕಾ? ಕಣ್ಣೀರು ಒರೆಸ್ಕೋಬಾರ್ದು. ಓಕೆ, ಈ ಡ್ರಾಮಕ್ಕೆ ನಾನೇ ಡೈರೆಕ್ಟ್ರು, ನೀನು ಆಕ್ಟ್ರು. 100% ಅವಾರ್ಡು, ಸೆಂಟ್ರಲ್ ಅವಾರ್ಡು, ಸ್ಟೇಟ್ ಅವಾರ್ಡ್ ಅಲ್ಲ. ಬಂದ್ರ ನೋಡ್ತೀನಿ.